ಯುಗದ ಆ ದಿನಗಳಲ್ಲಿ ಹಸ್ತಿನಾಪುರದ ಕೌರವ ಪಾಂಡವರಿಗೆ ಧನುರ್ವಿದ್ಯೆಯನ್ನು ಕಲಿಸಲು ದ್ರೋಣಾಚಾರ್ಯರು ನೇಮಕಗೊಂಡಿದ್ದರು. ವಿಷಾದ ರಾಜಕುಮಾರ ಏಕಲವ್ಯ ಧನುರ್ವಿದ್ಯೆಯನ್ನು ಕಲಿಯಬೇಕೆಂಬ ತೀವ್ರ ಹಂಬಲದಿಂದ ದ್ರೋಣರ ಬಳಿಗೆ ಬಂದರು. ರಾಜಧರ್ಮ ಮತ್ತು ಸಾಮಾಜಿಕ ನಿಯಮಗಳ ಕಟ್ಟುಪಾಡುಗಳಿಗೆ ಒಳಗಾಗಿದ್ದ ದ್ರೋಣರು ರಾಜಕುಮಾರರಿಗೆ ಮಾತ್ರ ವಿದ್ಯೆ ಕಲಿಸುವ ಗರ್ವದಿಂದ ಏಕಲವ್ಯನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಲು ನಿರಾಕರಿಸಿದರು. ಆದರೆ ಅವನ ಸಂಕಲ್ಪ ಕುಗ್ಗಲಿಲ್ಲ. ಗುರುಗಳ ನಿರಾಕರಣೆಯನ್ನೇ ಆತ ತನ್ನ ಯಶಸ್ಸಿನ ಮೆಟ್ಟಿಲನ್ನಾಗಿ ಮಾಡಿಕೊಂಡನು. सर्वश्रेष्ठ गुरु जिन्होंने राजपुत्रों को अस्त्र शस्त्र की शिक्षा दी वो थे महर्षि द्रोणाचार्य। निषाद राज का पुत्र था, सीखने को आतुर था। ये योद्धा सज्जन था, सभ्य था। नाम इसका एकलव्य था। एकलव्य की बस एक ही इच्छा थी कि वो महागुरु द्रोणाचार्य के शिष्य बने।
ಬದಲಿಗೆ ಇತಿಹಾಸದಲ್ಲಿ ಅಮರನಾದ. ಗುರುಭಕ್ತಿ ಎಂದರೆ ಕೇವಲ ಆದೇಶ ಪಾಲನೆಯಲ್ಲ, ಅದು ಸರ್ವಸ್ವದ ಸಮರ್ಪಣೆ ಎಂಬ ಸಂದೇಶದ ಮೂಲಕ ನೃತ್ಯ ರೂಪಕ ಪ್ರದರ್ಶಿಸಿದ 7ನೇ ವರ್ಗದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು.